ಕುಸ್ತಿ ಕೊಡೋ ತಾಕತ್ ನನ್ಗಿದೆ. ಕುಮಾರಿಗೆ ನಾನು 4ನೇ ಸ್ಥಾನವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನ ವಿನ್ನಿಂಗ್ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದಂಥ ಹಳ್ಳಿ ಹುಡುಗಿ ಕುಮಾರಿ ತಂಡ ಹೊಡೆದಂಥ 4 ಜಡ್ಜಸ್ ಜೊತೆಗೆ ಆ್ಯಂಕರ್ ಆದಂಥ ನಿರಂಜನ್ ದೇಶಪಾಂಡೆ. ಏನಿದು ವಿನ್ನಿಂಗ್ ಸೀಕ್ರೆಟ್? ಯಾಕೆ ಪದೇ ಪದೇ ಬಿಗ್ ಬಾಸ್ನಲ್ಲಿ ಫಿಸಿಕಲಿ ವೀಕ್ ಎನ್ನುವಂಥ ವಿಷಯ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಜೊತೆಗೆ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಎನ್ನುವಂಥ ವಿಷಯ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅಷ್ಟಕ್ಕೂ ಕುಮಾರಿ ಹೇಳಿದಂಥ ಸತ್ಯ ಏನು, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಾನು 2 ಸಂಗತಿಗಳನ್ನು ಮೊದಲು ಹೇಳ್ತೇನೆ. ಅದಾದ ನಂತರ ಕುಮಾರಿ ಹೇಳಿದಂಥ ಫಿಸಿಕಲ್ ವೀಕ್ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಬಿಗ್ ಬಾಸ್ ಕಾನ್ಸೆಪ್ಟ್ ಏನಂದರೆ, ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿಗಳನ್ನು ಒಂದು ಮನೆಯಲ್ಲಿ ಕೂಡಿ ಹಾಕಿ ಅವರನ್ನು ತಮ್ಮ ಮನೆಯ ಜಗತ್ತಿನಿಂದ ಹೊರ ಜಗತ್ತಿನಿಂದ ಸಂಪರ್ಕವನ್ನು ಕಡಿದು ಹಾಕಿ ಮನೆಯ ಒಳಗಡೆ ಕೆಲವೊಂದಿಷ್ಟು ಮಾನಸಿಕ ದೈಹಿಕ ಟಾಸ್ಕನ್ನು ಕೊಟ್ಟು ಅವರ ಮಧ್ಯೆ ಕೆಲವೊಂದಿಷ್ಟು ಜಗಳ ಎಲ್ಲವನ್ನ ತಂದಿಟ್ಟು ಬಿಗ್ ಬಾಸ್ ಹೇಳಿದ ಹಾಗೆ ಕೇಳುವಂತೆ ಮಾಡಿ ಕೊನೆಯದಾಗಿ ಬಿಗ್ ಬಾಸ್ನ ಮಾತಿಗೆ ಒಪ್ಪದಂಥ ಕೆಲವೊಬ್ಬರನ್ನ ಮನೆಯಿಂದ ಹೊರಗೆ ಹಾಕಿ, ಯಾರು ಬಿಗ್ ಬಾಸ್ನ ಮಾತಿಗೆ ಕೇಳ್ತಾರೆ, ಬಿಗ್ ಬಾಸ್ಗೆ ಸರೆಂಡರ್ ಆಗ್ತಾರೆ, ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕನ್ನು ಮಾಡ್ತಾರೆ, ಬಿಗ್ ಬಾಸ್ ಹೇಳಿದ ಹಾಗೆ ಕೇಳ್ತಾರಲ್ಲ, ಅವರನ್ನು ಬಿಗ್ ಬಾಸ್ ವಿನ್ನರ್ ಆಗಿ ಮಾಡುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಇದು ಬಿಗ್ ಬಾಸ್ನ 1 ಲೈನ್ ಅಜೆಂಡಾ ಅಂತ ಹೇಳ್ಬೋದು. ಬಿಗ್ ಬಾಸ್ನ ಮಾತನ್ನು ಕೇಳುವ ಹಾಗೆ ಮಾಡುವಂಥ ದಾರಿಯಲ್ಲಿ ಆ ಸ್ಪರ್ಧಿ ವಿವಿಧವಾದಂಥ ಹಂತವನ್ನು ಸಾಗಿ ಬರಬೇಕಾಗತ್ತೆ. ಒಂದು ಹಂತಕ್ಕೆ ಬೇಡವೇ ಬೇಡಪ್ಪ ಅನ್ನುವಂಥ ಮನಸ್ಥಿತಿಗೆ ಬಂದು, ಇಲ್ಲ ನಾನು ಗೆಲ್ಲಲೇಬೇಕು, ನಾನು ಸರ್ವೈವ್ ಆಗಲೇಬೇಕೆನ್ನುವಂಥ ದೃಷ್ಟಿಯಲ್ಲಿ ಕೊನೆಯದಾಗಿ ತನ್ನ ಜೀವನಕ್ಕಾಗಿ ತನ್ನ ವ್ಯಕ್ತಿತ್ವದ ಉಳಿವಿಗಾಗಿ ಹೋರಾಡ್ತಾನೆ. ಇದು ಬಿಗ್ ಬಾಸ್ನ 1 ಲೈನ್ ಅಜೆಂಡಾ. ಇಲ್ಲಿ ದೈಹಿಕ ತಾಕತ್ತಿಗಿಂತ ಮಾನಸಿಕ ತಾಕತ್ತು ಮುಖ್ಯ ಆಗತ್ತೆ. ಜಾರ್ಜ್ ಓರ್ವೆಲ್ಲರು ಬರೆದಂಥ 1984 ಎನ್ನುವಂಥ ಕಾದಂಬರಿ ಆಧಾರಿತ ರಿಯಾಲಿಟಿ ಶೋ ಆದರೂ ಕೂಡ ಕಾದಂಬರಿಯಲ್ಲಿ ಬರುವಂಥ ಹೀರೋ ಕೂಡ ಬೇರೆ ಬೇರೆದೇ ಥರದಂಥ ತತ್ವ ಪರೀಕ್ಷೆಗೆ, ಸತ್ವ ಪರೀಕ್ಷೆಗೆ, ಬೇರೆ ಬೇರೆ ಅಗ್ನಿ ಪರೀಕ್ಷೆಗೆ ಒಳಗಾಗ್ತಾನೆ. ಅದಾದ ನಂತರ ಒಂದು ಹುಡುಗಿಯನ್ನು ಪ್ರೀತಿ ಮಾಡುವಂಥ ನೆಪದಲ್ಲಿ ಬಿಗ್ ಬಾಸ್ ಕೂಡ ಒಂದು ಹುಡುಗಿಯನ್ನು ಹುಡುಗನ ಜೊತೆ ಬಿಡ್ತಾರೆ. ಜೊತೆಗೆ ಆ ಹುಡುಗನ ತಪಸ್ಸನ್ನು, ಆ ಹುಡುಗನ ಪ್ರತಿಭಟನೆಯನ್ನು ಕೂಡ ಹಾಳು ಮಾಡುವಂಥ ದೃಷ್ಟಿಯಲ್ಲಿ ಕೊನೆಯದಾಗಿ ಬಿಗ್ ಬಾಸ್ ಆ ಹುಡುಗಿಯನ್ನೇ ಇಟ್ಕೊಂಡು ಹುಡುಗನಿಗೆ ಹೇಳುತ್ತೆ, ಇಲ್ಲ ನೀನು ತಪ್ಪು ಮಾಡಿದ್ಯಾ, ನಮ್ಮ ಸಾಮ್ರಾಜ್ಯದಲ್ಲಿ ಪ್ರೀತಿ ಮಾಡುವುದು ಅಪರಾಧ, ಹೀಗಾಗಿ ಆ ಹುಡುಗಿಯನ್ನೇ ಪ್ರೀತಿ ಮಾಡಿದಂಥ ನಿನಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿ ಬಿಗ್ ಬಾಸ್ ಅಂದರೆ ಬಿಗ್ ಬ್ರದರ್ ಎನ್ನುವಂಥದ್ದು ಆ ಒಂದು ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಲು ಆರಂಭಿಸಿದಾಗ ಅದೇ ವ್ಯಕ್ತಿ ಹೇಳ್ತಾರೆ, ಇಲ್ಲ ನನ್ನದೇನು ತಪ್ಪಿಲ್ಲ, ಶಿಕ್ಷೆ ಬೇಕಾದರೆ ಆ ಹುಡುಗಿಗೆ ಕೊಡಿ ಅನ್ನುವಂಥ ಮಾತನ್ನು ಹೇಳಿ ತನ್ನನ್ನು ಪ್ರೀತಿ ಮಾಡುವ ನೆಪದಲ್ಲಿ ಬಂದು ತನ್ನ ದಾರಿಯನ್ನು ಅಡ್ಡ ಮಾಡಿದಂಥ ಹುಡುಗಿಗೆ ಶಿಕ್ಷೆ ಕೊಡಿಸ್ತಾನೆ. ಜೊತೆಗೆ ತಾನು ಬಿಗ್ ಬಾಸ್ಗೆ ಸರೆಂಡರ್ ಆಗಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿ ತನಗೆ ಆಗಬೇಕಾಗಿರುವಂಥ ಶಿಕ್ಷೆಯಿಂದ ಹೊರಬರ್ತಾನೆ. ಇಲ್ಲೂ ಕೂಡ ಹೌದು, ಫಿಸಿಕಲಿ ಟಾಸ್ಕ್ ಎಷ್ಟಿದೆ ಅನ್ನೋದಕ್ಕಿಂತ ಮೆಂಟಲಿ ಹೌ ದೇ ಪ್ರಿಪೇರ್ ಟು ಲಿವ್ ಎನ್ನುವಂಥ ಒಂದು ಮಾತಿದೆಯಲ್ಲ, ಅದು ಮುಖ್ಯವಾಗುತ್ತೆ. ಇದು ನಂಬರ್ 1 ಪಾಯಿಂಟ್. ಇನ್ನು ನಮ್ಮ ಕನ್ನಡ ಬಿಗ್ ಬಾಸ್ನ ಇತಿಹಾಸವನ್ನು ಗಮನಿಸಿದಾಗ ಇಲ್ಲಿ ತನಕ 12 ಬಿಗ್ ಬಾಸ್ ಆಗಿದೆ, ಒಂದು OTT ಸೀಸನ್ ಆಗಿದೆ. ಹೀಗಾಗಿ 12 ಬಿಗ್ ಬಾಸ್ ಸೀಸನ್ನಲ್ಲಿ ಯಾರು ವಿನ್ ಆಗಿದ್ದಾರೆ, ಆ ವಿನ್ ಆದ ಅಭ್ಯರ್ಥಿಗಳು ಯಾವ ಥರದಲ್ಲಿ ಫಿಸಿಕಲ್ ಟಾಸ್ಕ್ ಮಾಡಿದ್ದಾರೆ, ಜೊತೆಗೆ ರನ್ನರ್ ಆದಂಥ ವ್ಯಕ್ತಿಗಳು ಎಷ್ಟು ಸಲ ಕ್ಯಾಪ್ಟನ್ ಆಗಿದ್ದಾರೆ, ಅವರ ಸ್ಟ್ರೆಂತ್ ಏನು ಎನ್ನುವುದನ್ನು ಮೊದಲು ನೋಡೋಣ. ಅದಾದ ನಂತರ ನೀವು ಒಂದು ಕನ್ಕ್ಲೂಷನಿಗೆ ಬರಬಹುದು. ಅದೇನೆಂದರೆ, ಕುಮಾರಿ ಹೇಳಿದಂಥ ಸತ್ಯಕ್ಕೂ ಜೊತೆಗೆ ಬಿಗ್ ಬಾಸ್ನ ಇತಿಹಾಸವನ್ನು ನೋಡಿದಾಗ ಯಾರು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿದಾರಲ್ಲ ಅವರು ನಿಜಕ್ಕೂ ಕೂಡ ಎಲ್ಲ ಫಿಸಿಕಲ್ ಟಾಸ್ಕನ್ನು ಆಡಿ ಗೆದ್ದವರ ಅಥವಾ ಮೆಂಟಲಿ ಹೊರಗಿನ ಜನರನ್ನು ತಮ್ಮ ಹಿಡಿತಕ್ಕೆ ತಮ್ಮ ಆಕರ್ಷಣೆಗೆ ಒಳಪಡಿಸಿದವರ ನೋಡ್ಕೊಂಡು ಬರೋಣ. ಮೊದಲ ಬಿಗ್ ಬಾಸ್ ಕನ್ನಡ ಸೀಸನ್ನ ಬಿಗ್ ಬಾಸ್ 1 ಇಲ್ಲಿ ವಿನ್ ಆದಂಥವರು ವಿಜಯ ರಾಘವೇಂದ್ರ, ಜೊತೆಗೆ ರನ್ನರ್ ಆದಂಥವರು ಕಾಮಿಡಿ ಕಿಂಗ್ ಆಗಿರುವಂಥ ಅರುಣ್ ಸಾಗರ್. ಈ ವಿಜಯ ರಾಘವೇಂದ್ರ ಮತ್ತು ಅರುಣ್ ಸಾಗರ್ ಅವರ ಒಂದು ಶೋ ಅಲ್ಲಿ ಅನೇಕ ಸ್ಪರ್ಧಿಗಳು ವಿಜೇಂದ್ರ ರಾಘವೇಂದ್ರ ಮತ್ತು ಅರುಣ್ ಸಾಗರ್ ಅವರಿಗಿಂತ ಜಾಸ್ತಿ ಕಷ್ಟಪಟ್ಟು
ಟಾಸ್ಕನ್ನು ಗೆದ್ದಿದ್ರು. ಜೊತೆಗೆ ವಿಜೇಂದ್ರ ರಾಘವೇಂದ್ರ ಅವರಿಗಿಂತ ಹೆಚ್ಚು ಟಾಸ್ಕನ್ನು ಗೆದ್ದಂಥವರು ವಿನ್ನರು ಆಗಿಲ್ಲ, ರನ್ನರು ಆಗಿಲ್ಲ. 3ನೇ 4ನೇ ಸ್ಥಾನವನ್ನು ಪಡ್ಕೊಂಡು ಸಮಾಧಾನ ಪಟ್ಟುಕೊಳ್ಳುವಂಥ ಪರಿಸ್ಥಿತಿ ಬಂತು. ಇನ್ನು ಎರಡನೇದಾಗಿ ಸೆಕೆಂಡ್ ಸೀಸನಲ್ಲಿ ಗೆದ್ದಂಥವರು ಅಕುಲ್ ಬಾಲಾಜಿಗಿಂತ ಸೃಜನ್ ಲೋಕೇಶ್ ಅವರು ತುಂಬ ಜನಪ್ರಿಯರಾಗಿದ್ದರು. ಒಂದು ಹಂತಕ್ಕೆ ಸೃಜನ್ ಲೋಕೇಶ್ ಅವರು ಗೆದ್ದು ಬಿಡ್ತಾರೆ ಅನ್ನುವಂಥ ಟಾಕ್ ಇತ್ತು. ಆದರೆ ಕೊನೆಯದಾಗಿ ಗೆದ್ದಂಥವರು ಅಕುಲ್ ಬಾಲಾಜಿ. ಆ್ಯಸ್ ಕಂಪೇರ್ಡ್ ಟು ಸೃಜನ್ ಲೋಕೇಶ್, ಅಕುಲ್ ಬಾಲಾಜಿ ಒಂದು ಹಂತಕ್ಕೆ ಟಾಸ್ಕನ್ನು ಆಡಿದರು. ಆದರೆ ಅಕುಲ್ ಬಾಲಾಜಿ ಮತ್ತು ಸೃಜನ್ ಲೋಕೇಶ್ ಅವರಿಗಿಂತ ಬೇರೆ ಬೇರೆ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಫಿಸಿಕಲ್ ಟಾಸ್ಕನ್ನು ಆಡಿದ್ರು. ಇನ್ನು ಮೂರನೇದಾಗಿ 3ನೇ ಹಂತದ 3ನೇ ಆವೃತ್ತಿಯ ಕನ್ನಡ ಬಿಗ್ ಬಾಸ್ ಅನ್ನು ಗೆದ್ದಂಥವರು ಶ್ರುತಿ. ಜೊತೆಗೆ ಅಲ್ಲಿ ರನ್ನರ್ ಅಪ್ ಆದಂಥವರು ಚಂದನ್ ಕುಮಾರ್ ಎನ್ನುವಂಥ ಟಾಸ್ಕ್ ಮಾಸ್ಟರ್, ಚಂದನ್ ಕುಮಾರ್ ಎನ್ನುವಂಥ ನಟ. ಶ್ರುತಿ ಅವರು ಒಂದೇ ಒಂದು ಟಾಸ್ಕನ್ನು ಗೆದ್ದಿರಲಿಲ್ಲ. ಚಂದನ್ ಶ್ರುತಿಗಿಂತ ಹೆಚ್ಚು ಟಾಸ್ಕನ್ನು ಗೆದ್ದಂಥವ್ರು ಮತ್ತು 3-4 ಟಾಸ್ಕನ್ನು ಗೆದ್ದು ಕ್ಯಾಪ್ಟನ್ ಕೂಡ ಆದಂಥವ್ರು. ಆದರೆ ಗೆಲ್ಲಿಸಿದ್ದು ಮಾತ್ರ ಶ್ರುತಿ ಅವರನ್ನು. 4ನೇದಾಗಿ ಪ್ರಥಮ್ ಎನ್ನುವಂಥ ವ್ಯಕ್ತಿ ವಿನ್ ಆಗ್ತಾರೆ. ಅಲ್ಲಿ ರನ್ನರ್ ಅಪ್ ಆದಂಥವ್ರು ಜರ್ನಲಿಸ್ಟ್ ಆಗಿರುವಂಥ ಕೀರ್ತಿ. ಈ ಇಬ್ಬರೂ ಕೂಡ ಟಾಸ್ಕನ್ನು ಮಾಡಿದ್ದಕ್ಕಿಂತ ಜಾಸ್ತಿ ಮಾತಾಡಿ ಗೆದ್ದಿದ್ದಂತ ಹೇಳ್ಬೋದು. ಪ್ರಥಮ್ ಮತ್ತು ಕೀರ್ತಿಗಿಂತ ಬೇರೆ ಬೇರೆ ಸ್ಪರ್ಧಿಗಳಲ್ಲಿ ಆ ಆವೃತ್ತಿಯಲ್ಲಿದ್ದಂಥ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಆಟ ಆಡಿದ್ರು. ಆದರೆ ಅವರು ವಿನ್ನರು ಆಗಿಲ್ಲ, ರನ್ನರು ಆಗಿಲ್ಲ. ಇನ್ನು 5ನೆಯ ಆವೃತ್ತಿಯಲ್ಲಿ ಚಂದನ್ ಶೆಟ್ಟಿ ವಿನ್ ಆಗ್ತಾರೆ. ಈಗ ಜಡ್ಜಸ್ ಆಗಿರುವಂಥ ಚಂದನ್ ಶೆಟ್ಟಿ ವಿನ್ ಆಗ್ತಾರೆ. ಜೊತೆಗೆ ದಿವಾಕರ್ ಎನ್ನುವಂಥ ಒಬ್ಬ ಹಳ್ಳಿ ಹುಡುಗ ರನ್ನರ್ ಆಗ್ತಾರೆ. ಈ ಇಬ್ಬರೂ ಸ್ಪರ್ಧಿಗಿಂತ ಆ ಆವೃತ್ತಿಯಲ್ಲಿದ್ದಂಥ ಬೇರೆ ಬೇರೆಯವರು ತುಂಬ ಚೆನ್ನಾಗಿ ಆಡಿದರು. ಇನ್ನು 6ನೇ ಆವೃತ್ತಿಯಲ್ಲಿ ಶಶಿ ಎನ್ನುವಂಥ ರೈತ ವಿನ್ ಆಗಿದ್ರು. ಇಲ್ಲಿ ಮಾತ್ರ ಶಶಿ ತುಂಬ ಚೆನ್ನಾಗಿ ಆಟ ಆಡಿದರು, ತುಂಬ ಚೆನ್ನಾಗಿ ಆ ಮನೆಯನ್ನು ನಡೆಸ್ಕೊಂಡ್ರು, ತುಂಬ ಚೆನ್ನಾಗಿ ಟಾಸ್ಕನ್ನು ಕೂಡ ಆಡಿದ್ರು, ತುಂಬ ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನು ನಿಭಾಯಿಸಿದ್ರು. ಜೊತೆಗೆ ಅವರಿಗೆ ಯಾವುದೇ ಸೆಲೆಬ್ರಿಟಿಯ ಒಂದು ಬ್ಯಾಕಪ್ ಇರಲಿಲ್ಲ. ಇವರು ವಿನ್ ಆಗಿದ್ರು. ಜೊತೆಗೆ ಇವರ ಜೊತೆಗಿರುವಂಥ ನವೀನ್ ಸಜ್ಜು ಕೂಡ ರನ್ನರ್ ಆಗಿದ್ರು. ನವೀನ್ ಸಜ್ಜು ಎಷ್ಟು ಟಾಸ್ಕನ್ನು ಗೆದ್ದರು ಎನ್ನುವುದಕ್ಕಿಂತ ಅವರಿಗೆ ಸ್ವಲ್ಪ ಸೆಲೆಬ್ರಿಟಿ ಬ್ಯಾಕಪ್ ಇತ್ತು, ಹಾಗಾಗಿ ಅವರು ಗೆದ್ದರು ಅಂತ ಹೇಳ್ಬೋದು. ಇನ್ನು 7ನೇ ಆವೃತ್ತಿಯಲ್ಲಿ ಶೈನ್ ಶೆಟ್ಟಿ ಗೆಲ್ತಾರೆ. ಶೈನ್ ಶೆಟ್ಟಿ ಸ್ವಲ್ಪ ಮಟ್ಟಿಗೆ ಆಟ ಆಡ್ತಾರೆ, ಟಾಸ್ಕನ್ನು ಗೆಲ್ತಾರೆ. ಒಂದು ಹಂತಕ್ಕೆ ಟಾಸ್ಕ್ ಮತ್ತು ಮೆಂಟಲಿ ಎರಡರಲ್ಲೂ ಕೂಡ ಅವರು ಅಬಿಲಿಟಿಯನ್ನು ಹೊಂದಿದ್ರು. ಆದರೆ ಕುರಿ ಪ್ರತಾಪ್ ಯಾವುದೇ ಟಾಸ್ಕನ್ನು ಆಡಿರಲಿಲ್ಲ. ಯಾವುದೇ ಒಂದು ಮೇಜರ್ ಆದಂಥ ಟಾಸ್ಕನ್ನು ಆಡದೆ ಕೇವಲ ಅಡುಗೆ ಮನೆಗೆ ಸೀಮಿತವಾಗಿದ್ದು, ಜೊತೆಗೆ ಕಾಮಿಡಿ ಮಾಡ್ಕೊಂಡಿದ್ದು, ಅವರು ರನ್ನರ್ ಅಪ್ ಹಂತಕ್ಕೆ ಹೋಗುವಂಥ ಒಂದು ಚಾನ್ಸ್ ಕೂಡ ಇತ್ತು. ಹೀಗಾಗಿ ಶೈನ್ ಶೆಟ್ಟಿ ಓಕೆ ವಿನ್ ಆದರು. ಆದರೆ ಕುರಿ ಪ್ರತಾಪ್ ಟಾಸ್ಕ್ ಆಡದೆ ರನ್ನರ್ ಆಗಿದ್ದರು. ಇದು ಬಿಗ್ ಬಾಸ್ನ ಫಿಸಿಕಲ್ ಮತ್ತು ಮೆಂಟಲ್ ಸ್ಟ್ರೆಂತ್ನ ಒಂದು ಪ್ರತೀಕ ಅಂತ ಹೇಳ್ಬೋದು. ಇನ್ನು 8ನೇ ಆವೃತ್ತಿಯಲ್ಲಿ ಮಂಜು ಪಾವಗಡ ವಿನ್ ಆದರು. ಅವರೂ ಕೂಡ ಟಾಸ್ಕನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಲಿಲ್ಲ. ಅಲ್ಲಿ ನಿಜವಾಗಿಯೂ ಕೂಡ ಆ ಆವೃತ್ತಿ 8ನೇ ಆವೃತ್ತಿಯ ಬಿಗ್ ಬಾಸ್ನಲ್ಲಿ ಸಂಪೂರ್ಣವಾಗಿ ಟಾಸ್ಕನ್ನು ಆಡಿದಂಥವ್ರು ಗೆದ್ದಂಥವ್ರು ಅರವಿಂದ್ KP. ಆದರೆ ವಿನ್ ಆದಂಥವ್ರು ಪಾವಗಡ ಮಂಜು, ರನ್ನರ್ ಅಪ್ ಆದಂಥವ್ರು ಅರವಿಂದ್ KP. ಇನ್ನು 9ನೇ ಆವೃತ್ತಿಯಲ್ಲಿ ರೂಪೇಶ್ ಶೆಟ್ಟಿ ಅವರು ಗೆಲ್ತಾರೆ. ಅವರು ಸ್ವಲ್ಪ ಟಾಸ್ಕಲ್ಲೇ ಆಡಿದ್ರು, ಮನೋರಂಜನೆ ಕೊಟ್ಟರು. ಇನ್ನು ಆ ಶೋ ಅಲ್ಲಿ ಅಂದರೆ 9ನೇ ಬಿಗ್ ಬಾಸ್ ಆವೃತ್ತಿಯಲ್ಲಿ ರಾಕೇಶ್ ಅಡಿಗೆ ಅನ್ನುವಂಥವರು ರನ್ನರ್ ಆಗ್ತಾರೆ. ಅಲ್ಲಿ ದೀಪಿಕಾ ದಾಸ್ ಕೂಡ ಇರ್ತಾರೆ. ದೀಪಿಕಾ ದಾಸ್ ನನ್ನ ಫೇವ್ರೇಟ್ ಆಗಿರ್ತಾರೆ. ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ, ಟಾಸ್ಕ್ ಆಡ್ತಾರೆ, ಯಾರಿಗೂ ಜಗ್ಗಲ್ಲ, ಯಾವುದು ಫೇವರಿಸಮ್ ಮೇಲೆ ಏನೂ ಇಲ್ಲ. ಆದರೆ ಅವರಿಗೆ ವಿನ್ನಿಂಗು ಸಿಗಲಿಲ್ಲ, ರನ್ನರ್ ಅಪ್ಪು ಸಿಗಲಿಲ್ಲ. ಫಿಸಿಕಲ್ ಸ್ಟ್ರಾಂಗ್ ಆಡ್ದಂಥವ್ರಿಗೆ ಕೂಡ ಯಾವುದೇ ಸ್ಥಾನಮಾನ ಸಿಗಲಿಲ್ಲ. ಇನ್ನು 10ನೇ ಆವೃತ್ತಿ ತುಂಬ ಚೆನ್ನಾಗಿದೆ. ಇಲ್ಲಿ ಕಾರ್ತಿಕ್ ಮಹೇಶ್ ಎನ್ನುವಂಥ ಒಬ್ಬ ಸ್ಪರ್ಧಿ ವಿನ್ ಆಗ್ತಾರೆ. ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಂಥವ್ರು ಮತ್ತು ರನ್ನರ್ ಅಪ್ ಆದಂಥವ್ರು ಡ್ರೋನ್ ಪ್ರತಾಪ್. ಆ ಶೋ ಅಲ್ಲಿ ನೋಡಿ, ಅದಕ್ಕಿಂತ ಮೊದಲು ಡ್ರೋನ್ ಪ್ರತಾಪ್ ಶೋ ಅಲ್ಲಿ ರೂಪೇಶ್ ಶೆಟ್ಟಿ 9ನೇ ಆವೃತ್ತಿಯಲ್ಲಿ ಗೆದ್ದಿದ್ರು. ರಾಕೇಶ್ ಅಡಿಗ ರನ್ನರ್ ಅಪ್ ಆದರು. ದೀಪಿಕಾ ದಾಸ್ ಇದ್ದರು. ಇನ್ನು ಕಾರ್ತಿಕ್ ಮಹೇಶ್ ಮತ್ತು ಡ್ರೋನ್ ಪ್ರತಾಪ್ ಇದ್ರಲ್ಲ, ಆ ಒಂದು ಶೋ ಅಲ್ಲಿ ಕಾರ್ತಿಕ್ ವಿನ್ ಆಗ್ತಾರೆ. ಡ್ರೋನ್ ಪ್ರತಾಪ್ ಯಾವುದೇ ಒಂದು ಟಾಸ್ಕ್ ಆಡಿದರೂ ಕೂಡ ಅವರಿಗೆ ಸ್ವಲ್ಪ ಜನಪ್ರಿಯತೆ ಇರುತ್ತೆ, ಆ ಮಟ್ಟಿಗೆ ಅವಾಗೆ ರನ್ನರ್ ಆಗ್ತಾರೆ. ಅಲ್ಲಿ ಇದ್ದಂಥ ಇಬ್ಬರು ಸ್ಪರ್ಧಿಗಳಂದರೆ ಈಗ ಜಡ್ಜಸ್ ಆಗಿರುವಂಥ ಸಂಗೀತಾ ಶೃಂಗೇರಿ ಪ್ರತಿಯೊಂದು ಟಾಸ್ಕನ್ನು ಆಡಿದ್ರು. ಪ್ರತಿಯೊಂದರಲ್ಲೂ ಕೂಡ ಎದೆಗೆ ಎದೆ ಕೊಟ್ಟು ಆಡಿದ್ರು ಅಥವಾ ಈ ಭುಜಕ್ಕೆ ಭುಜ ಕೊಟ್ಟು ಆಡಿದ್ರು. ಜೊತೆಗೆ ಅವರು ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ. ಇನ್ನು ವಿನಯ್ ಗೌಡ ಟ್ರೋಲ್ ಮೇಲೆ ಟ್ರೋಲ್ ಆಗ್ತಿದ್ದಾರೆ. ಏನೇ ಆಗಲಿ ಅದು ಬೇರೆ ವಿಷಯ. ಬಟ್ ಬಿಗ್ ಬಾಸ್ 10ರ ಆವೃತ್ತಿಯನ್ನು ಗಮನಿಸಿದಾಗ ವಿನಯ್ ಗೌಡ ಕೂಡ ಒನ್ ಆಫ್ ದ ಟಾಪ್ ಕಂಟೆಂಡರ್ ಆಗಿದ್ದರು. ವಿನಯ್ ಗೌಡ, ಸಂಗೀತಾ ಶೃಂಗೇರಿ ಅವರ ಮಧ್ಯೆ
ಟಾಪ್ ಕ್ಲಾಸ್ ಆದಂಥ ಫೈಟ್ ಇತ್ತು. ಆದರೆ ಆ ಇಬ್ಬರೂ ಕೂಡ ಗೆಲ್ಲಲಿಲ್ಲ. ಅವರಿಬ್ಬರು ಕೂಡ ಫಿಸಿಕಲಿ ಸ್ಟ್ರಾಂಗ್ ಇದ್ದರು, ಫಿಸಿಕಲಿ ಮೆಂಟಲಿ ಇವೆರಡೂ ಸ್ಟ್ರಾಂಗ್ ಇದ್ರ ಜೊತೆಗೆ ಅವರು ಬಿಗ್ ಬಾಸ್ ಗೆಲ್ಲುವಂಥ ಹಂತಕ್ಕೆ ಹೋಗಲಿಲ್ಲ. ಡ್ರೋನ್ ಪ್ರತಾಪ್ ಸೆಕೆಂಡ್ ರನ್ನರ್ ಆದರು. ಇನ್ನು 11ನೇ ಆವೃತ್ತಿಯಲ್ಲಿ ಹನುಮಂತ ವಿನ್ ಆದರು. ಎಲ್ಲರಿಗೂ ಗೊತ್ತಿದೆ ಹನುಮಂತ ಕೂಡ ಮೊದಲ ಒಂದು ಬಿಗ್ ಬಾಸ್ ಓಪನ್ ಆದಾಗ ಬಂದಿರಲಿಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಂಥವ್ರು ಹನುಮಂತ ಬಂದ ನಂತರ ಮನರಂಜನೆ ಸ್ವಲ್ಪ ನಿಯತ್ತಾಗಿದ್ದುಕೊಂಡು ಗೆದ್ದರು. ಮನರಂಜನೆಯನ್ನು ಕೊಟ್ಟರು, ಹೇಗೆ ಮೆಂಟಲಿ ಆಟ ಆಡಬೇಕೆನ್ನುವುದನ್ನು ತಿಳ್ಕೊಂಡ್ರ ಜೊತೆಗೆ ಅವರು ಜಾಸ್ತಿ ಟಾಸ್ಕನ್ನು ಆಡಲಿಕ್ಕೆ ಹೋಗಿಲ್ಲ. ಅಲ್ಲಿ ಟಾಸ್ಕ್ ಆಡಿದಂಥವ್ರು ಗೆಲ್ಲಬಹುದಾದಂಥ ವ್ಯಕ್ತಿತ್ವ ಅಂದರೆ ಅದು ತ್ರಿವಿಕ್ರಮ್ ಎನ್ನುವಂಥ ಸೀರಿಯಲ್ ನಟ. ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ, ಎಲ್ಲ ಟಾಸ್ಕನ್ನು ಆಡಿದ್ರು. ಆದರೆ ಗೆದ್ದಂಥವ್ರು ಜನರ ಮನಸ್ಸನ್ನು ಮೆಂಟಲಿ ಗೆದ್ದಂಥ ಹನುಮಂತ. ಅದಾದ ನಂತರ ರನ್ನರ್ ಅಪ್ ಆದಂಥವ್ರು ತ್ರಿವಿಕ್ರಮ್. ಇನ್ನು 12ನೇ ಆವೃತ್ತಿಯಲ್ಲಿ ತುಂಬ ಜನಪ್ರಿಯವಾದಂಥದ್ದು ಗಿಲ್ಲಿ ನಟ ಗೆದ್ದರು. 47-48 ಕೋಟಿ ಮತವನ್ನು ಪಡ್ಕೊಂಡು ಗೆದ್ದಂಥವ್ರು ಇದೇ ಗಿಲ್ಲಿ ನಟ. ಜೊತೆಗೆ ಅಲ್ಲಿ ರನ್ನರ್ ಆದಂಥವ್ರು ಯಾವುದೇ ಟಾಸ್ಕಲ್ಲಿ ಎದ್ದು ಬಿದ್ದು ಗುಡ್ಡೆ ಹಾಕಿದಂಥವ್ರಲ್ಲ, ಅದು ರಕ್ಷಿತಾ ಶೆಟ್ಟಿ. ನೋಡಿ, ಅದಾದ ನಂತರ ಟಾಸ್ಕಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಕ್ತಿತ್ವವನ್ನು ತೋರಿಸ್ಕೊಂಡ್ರಂದ್ರೆ ಅದು ಅಶ್ವಿನಿ ಗೌಡ ಗೆಲ್ಲಿಲ್ಲ. ಬೇರೆ ಬೇರೆಯಾದಂಥ ಕಾರಣದಿಂದ ಅವರನ್ನು 3ನೇ ಪೊಸಿಷನ್ ಹಂತಕ್ಕೂ ತರುವಂಥ ಅದಾಯಿತು. ಆದರೆ 12ನೇ ಆವೃತ್ತಿ, ಕಳೆದ ಆವೃತ್ತಿಯಲ್ಲಿ ಗಿಲ್ಲಿ ನಟ ಮೆಂಟಲಿ ಗೆದ್ದರು, ರಕ್ಷಿತಾ ಶೆಟ್ಟಿ ಮೆಂಟಲಿ ಗೆದ್ದರು. ಇದ್ರ ಟೋಟಲಿ ಅರ್ಥ ಇಷ್ಟೇ, ಬಿಗ್ ಬಾಸ್ ಎನ್ನುವುದು ಫಿಸಿಕಲ್ ಟಾಸ್ಕ್ ಅಲ್ಲ, ಅದು ಮೆಂಟಲ್ ಟಾಸ್ಕ್. ಫಿಸಿಕಲ್ ಟಾಸ್ಕ್ ಆಗೋಗಿದ್ರೆ ತುಂಬ ಜನ ಸಿಕ್ಸ್ ಪ್ಯಾಕು, ಬಾಡಿ ಗಾರ್ಡ್ಸು ಅಥವಾ ಬೇರೆ ಬೇರೆ ಜನ, ಲಾಸ್ಟ್ ಟೈಮ್ ಕೂಡ ಒಬ್ಬ ವ್ಯಕ್ತಿ ಇದ್ದರು. ಹೀಗಾಗಿ ಇವರೆಲ್ಲರೂ ಕೂಡ ಬಂದು ಗೆದ್ದು ಟ್ರೋಫಿಯನ್ನು ಎತ್ಕೊಂಡು ಹೋಗಬಹುದಿತ್ತು. ಆದರೆ ಬಿಗ್ ಬಾಸ್ ಎನ್ನುವುದು ಇದು ಬಾಡಿ ಬಿಲ್ಡಿಂಗ್, WWF ಅಲ್ಲ, WWE ಅಲ್ಲ, ಬಾಕ್ಸಿಂಗ್ ಅಲ್ಲ, ರೆಸ್ಲಿಂಗ್ ಅಲ್ಲ, ಯಾವುದಿಲ್ಲ. ಇದು ಮೆಂಟಲಿ ಗೇಮ್. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಕುಮಾರಿಯ ವಿಷಯದಲ್ಲೂ ಕೂಡ ಕಿರಣ್ ಶಾಸ್ತ್ರಿ ಪದೇ ಪದೇ ಹೇಳ್ತಾ ಇದ್ರು, ಅಥವಾ ಬೇರೆ ಎಲ್ಲ ವ್ಯಕ್ತಿಗಳು ಹೇಳ್ತಾ ಇದ್ರು, ಇಲ್ಲ ಕುಮಾರಿ ಫಿಸಿಕಲಿ ವೀಕ್ ಇದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ, ಹೀಗಾಗಿ ಅವರನ್ನು ಟಾಸ್ಕ್ಗೆ ಆಯ್ಕೆ ಮಾಡ್ತಾರೆ ಅನ್ನುವಂಥ ರೀಸನ್ ಕೊಟ್ಟು ಕುಮಾರಿಯನ್ನು ಹೊರಗಿಟ್ಟಾಗ ಇದೇ ಕುಮಾರಿ ಹೇಳ್ತಾರೆ, ಬಿಗ್ ಬಾಸ್ನ ಸೀಕ್ರೆಟ್ ನಿಮ್ಗೆ ಅರ್ಥ ಆಗಿಲ್ಲ. ಬಿಗ್ ಬಾಸ್ ಎನ್ನುವುದು ಫಿಸಿಕಲಿ ವೀಕ್ ಅಥವಾ ಫಿಸಿಕಲಿ ಸ್ಟ್ರಾಂಗ್ ಎನ್ನುವಂಥ ವ್ಯಕ್ತಿ ಆಟದಲ್ಲಿ ಅಥವಾ ಲೆಕ್ಕದಲ್ಲಿ ಆಟ ಆಡಲ್ಲ. ಇದು ಕೇವಲ ಬಿಗ್ ಬಾಸ್ ಎನ್ನುವುದು ಮೆಂಟಲ್ ಗೇಮ್ ಆಗಿರುತ್ತೆ. ನೀವು ಮೆಂಟಲ್ ಗೇಮ್ನಲ್ಲಿ ಸೋಲ್ತಾ ಇದ್ರಿ, ನಾನು ಮುಂದೆಲ್ಲ ಒಂದು ದಿನ ಮೆಂಟಲ್ ಗೇಮಲ್ಲಿ ಗೆದ್ದು ಬಿಗ್ ಬಾಸ್ ಒಳಗೆ ಹೋಗ್ತೇನೆ ಮತ್ತು ಮುಂದಿನ ಹಂತಕ್ಕೆ ಸಾಕ್ತೇನೆ ಎನ್ನುವಂಥ ಆತ್ಮವಿಶ್ವಾಸದ ಮಾತನ್ನು ಹೇಳಿದ್ರು. ಒಂದು ಹಂತಕ್ಕೆ ಇದೇ ಕುಮಾರಿ ಬಿಗ್ ಬಾಸ್ನಿಂದ ಔಟ್ ಆದ್ರೆ ಅದ್ರ ಎನ್ನುವಂಥ ಚರ್ಚೆ ನಡೀತಿದೆ. ಒಂದು ವೇಳೆ ಇದೇ ಕುಮಾರಿ, ಲಾವಣ್ಯ ಕುಮಾರಿ ಏನಾದರೂ ಬಿಗ್ ಬಾಸ್ ಒಳಗೆ ಟಿಕೆಟ್ ತೆಗೆದುಕೊಂಡು ಒಳಗೆ ಹೋಗ್ಬಿಟ್ರೆ, ಸಿ ವಿಲ್ ಬಿ ದ ಟಾಪ್ ಕಂಟೆಂಡರ್ ಟು ವಿನ್ ದ ಬಿಗ್ ಬಾಸ್ ಟ್ರೋಫಿ 2026 ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಕೆಲವೊಂದು ಊಹಾಪೋಹ, ಕೆಲವೊಂದು ಸಂಶಯ, ಕೆಲವೊಬ್ಬರು ವಿಡಿಯೋ ಮಾಡಿದ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಅವರು ಔಟ್ ಆಗಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಜಡ್ಜಸ್ ಕೂಡ ಕೇವಲ ಫಿಸಿಕಲ್ ಟಾಸ್ಕನ್ನು ನೋಡಿಕೊಂಡು ಅವರನ್ನು ಮುಂದೆ ಸೆಲೆಕ್ಟ್ ಮಾಡುವಂಥ ಹಂತದಲ್ಲಿರುವಾಗ ಫಿಸಿಕಲಿ ಸ್ವಲ್ಪ ಮಟ್ಟಿಗೆ ಬೀಯಿಂಗ್ ವುಮನ್ ಸ್ವಲ್ಪ ವೀಕ್ ಇರ್ತಾರೆ ಅನ್ನೋದನ್ನು ಹೊರತುಪಡಿಸಿದ್ರೆ ಸೀಸ್ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಕೆಲವೊಂದು ಕಡೆ ಎಮೋಷನ್ನು, ಕೆಲವೊಂದು ಕಡೆ ಬೇರೆ ಬೇರೆ ವ್ಯಕ್ತಿತ್ವ ಏನು ತೋರಿಸ್ಬೇಕು ಎಲ್ಲವನ್ನೂ ತೋರಿಸ್ತಾರೆ ಹೊರತು ಬಿಗ್ ಬಾಸ್ನ ಈ ವಿನ್ನಿಂಗ್ ಸೀಕ್ರೆಟ್ ಇದೇ ಕುಮಾರಿಗೆ ಅರ್ಥ ಆಗಿದೆ. ಈ ಸೀಕ್ರೆಟ್ ಅರ್ಥ ಆದಂಥವ್ರು ಮಾತ್ರ ಬಿಗ್ ಬಾಸನ್ನು ಗೆಲ್ಲಲಿಕ್ಕೆ ಸಾಧ್ಯ. ಕೆಲವೊಂದು ನಮ್ಮ ಕೆಲವೊಂದು ಆವೃತ್ತಿಯಲ್ಲಿ ಬಿಗ್ ಬಾಸ್ ಸೀಸನ್ 4ರಲ್ಲಿ ಮಾತಿನಿಂದ ಗೆದ್ದಂಥವ್ರು ಪ್ರಥಮ್ ಮತ್ತು ಕೀರ್ತಿ. ಆದರೆ ಅದಾದ ನಂತರ ಮಾತಿಗೆ ಅವಕಾಶ ಇರಲಿಲ್ಲ, ಮೆಂಟಲಿ ಗೇಮ್ಗೆ ಅವಕಾಶ ಇತ್ತು. ಜೊತೆಗೆ ಯಾವುದೇ ಕಾರಣಕ್ಕೂ ಅಳದೆ ನಗದೆ ಗೆದ್ದಂಥವ್ರು, ಮೆಂಟಲಿ ಗೆದ್ದಂಥವ್ರು ಇದೇ ಗಿಲ್ಲಿ ನಟ. ಹೀಗಾಗಿ ಈ ಕುಮಾರಿಗೆ, ಹಳ್ಳಿ ಹುಡುಗಿ 20 ವರ್ಷದ ಕುಮಾರಿಗೆ ಬಿಗ್ ಬಾಸ್ನ ವಿನ್ನಿಂಗ್ ಸೀಕ್ರೆಟ್ ಗೊತ್ತಾಗಿದೆ. ಜೊತೆಗೆ ಆ ಮಾತನ್ನು ಕೇಳಿದಂಥ ಬಿಗ್ ಬಾಸ್ನ ಈ ಜ್ಯೂರಿಗಳು ಕೂಡ, ಅಂದರೆ ಈಗಿನ 4 ಅಗ್ನಿ ಪರೀಕ್ಷೆ ಜಡ್ಜಸ್ಗಳು ಕೂಡ ತಂಡ ಹೊಡೆದಿದ್ದಾರೆ ನೋಡಿ. ಅದರಲ್ಲೂ ವಿನಯ್ ಮತ್ತು ಸಂಗೀತ ಶೃಂಗೇರಿಗೆ ಅನಿಸುತ್ತೆ ಆಗ ನಮಗೆ ಅರ್ಥ ಆಗಿರಲಿಲ್ಲ, ಮುಂದೆ ಹೋಗ್ತಾ ಅರ್ಥ ಆಯಿತು. ಇಲ್ಲಿ ಫಿಸಿಕಲ್ ಟಾಸ್ಕ್ಗಿಂತ ಮುಖ್ಯವಾಗಿ ಮೆಂಟಲ್ ಟ್ಯಾಕ್ಟಿಕ್ಸ್ ವರ್ಕ್ ಆಗುತ್ತೆ ಅನ್ನೋದು ಇದೀಗ ಎಲ್ಲರಿಗೂ ಕೂಡ ತಿಳಿದಂಥ ವಿಷಯ. ನೋಡಬೇಕು ಕುಮಾರಿಯ ಮಾತು, ಕುಮಾರಿ ಹೇಳಿದಂಥ ಸತ್ಯ, ಕುಮಾರಿ ಹೇಳಿದಂಥ ಈ ಒಂದು ಪ್ರಸಂಗ ಸಕ್ಸಸ್ ಆಗುತ್ತಾ, ಫೇಲ್ ಆಗುತ್ತಾ, ಕುಮಾರಿ ಮುಂದಿನ ಹಂತಕ್ಕೆ ಹೋಗ್ತಾರಿಲ್ಲ, ಎಲ್ಲವೂ ಕೂಡ ಕಾದು ನೋಡಬೇಕು.